ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾಡ್ತಿರೋದು ಡೆವಿಲ್ ಮಿನಿ ಬ್ಲಾಗ್. ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ಲೀಸ್. ಇವತ್ತು ನಾವು ಮಾಡ್ತಿರೋದು ಹೊಸಕೋಟೆಯ ಬಲ್ಚಂಕಿ ಲೇಔಟಲ್ಲಿ ಇರುವಂಥ ಜರಗ್ನಳ್ಳಿ ಪಾರ್ಕಲ್ಲಿ. ಅಲ್ಲಿ ಯಾವ ಥರ ಡೆವಿಲ್ ಗೋಸ್ಟ್ ಇದೆ ಅಂತ ಅದು ಒಂದು ಸ್ಟೋರಿ ಇದೆ. ಅಂದರೆ ಅಪ್ಪ ಮಗಳು ಯಾವಾಗೂ ಹೋಗ್ತಿದ್ರು ಪಾರ್ಕಿಗೆ, ಅದ್ರಾಗಿ ಅವ್ರು ನೈಟ್ ಟೈಮ್ 12 ಗಂಟೆ ಹೋದಾಗ ಅದು ಡೆವಿಲ್ ಬರುತ್ತೆ. ಅಲ್ಲಿ ಡೆವಿಲ್ ಅಂದರೆ ಆ ಥರ ಕೂವು ಒಂದು ಸೌಂಡ್ ಮಾಡುತ್ತೆ ಮತ್ತು ಓಡಾಡ್ತಾ ಇರುತ್ತೆ, ಅಳ್ತಾ ಇರುತ್ತೆ. ಆದ್ದರಿಂದ ಮಗುನ ಸಾಯಿಸ್ಬಿಟ್ಟು ಆ ಮಗು ಮತ್ತು ಅಪ್ಪ ಬಂದು ಡೆವಿಲ್ ಆಗಿದೆ. ಇವತ್ತಿನ ಮಿನಿ ಬ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಂತೆ. ನೋಡಿ ಫ್ರೆಂಡ್ಸ್, ದಟ್ಟವಾದ ಕಾಡಿನಲ್ಲಿ ದಟ್ಟವಾದ ಕಾಡಲ್ಲಿ ಬ್ಯಾಂಬೂ ಸ್ಟಿಕ್ಸ್ ಎಲ್ಲ ಇದಾವೆ ಆ ಕಡೆ ಸೈಡ್. ನೋಡಿ ಫ್ರೆಂಡ್ಸ್, ನಿಮಗೆ ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಡೆವಿಲ್ ತೋರಿಸ್ಬೇಕಂದ್ರೆ ಸೈಲೆಂಟಾಗಿ ಬನ್ನಿ ಫ್ರೆಂಡ್ಸ್. ಇವತ್ತು ಡೆವಿಲ್ ಯಾವ ಥರ ಬರುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಫಸ್ಟು ಚಿಕ್ಕ ಮಗು ಕೂಡ ಇದೆ. ಫಸ್ಟು ಮೂವರು ತೀರ್ಕೊಂಡಿರೋದು, ಅದಕ್ಕೋಸ್ಕರ ಇವಾಗ ನೋಡಿ ಫ್ರೆಂಡ್ಸ್, ಅಲ್ಲಿ ವೈಟ್ ಆ್ಯಂಡ್ ಪಿಂಕ್ ಕಲರ್ ಇದೆ. ಅಳ್ಳೋದು ಸೌಂಡ್ ಕೇಳಿಸ್ತು. ಬನ್ನಿ ಹೋಗೋಣ ಅಂತ ಅಲ್ಲಿಗೆ. ನೋಡಿ ಫ್ರೆಂಡ್ಸ್, ನೋಡಿ 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 ಇವಾಗ ಅದು ಅಲ್ಲೇ ಇದೆ. ನೋಡಿ ಫ್ರೆಂಡ್ಸ್, ಅಲ್ಲಿ ಹೋಗ್ತಾ ಇದೆ, ಅಲ್ಲಿದೆ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆ, ಅರ್ಧ ಅರ್ಧನೇ ಕಾಣಿಸ್ತಾ ಇದೆ. ನೋಡಿ 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 ಇವಾಗೆಲ್ಲ ಇರೋದು ನಾವು ದಟ್ಟವಾದ ಕಾಡಲ್ಲಿ. ಬಟ್ ಅಲ್ಲಿ ಧೈರ್ಯವಾಗಿರಬೇಕು. ಆ ಕಡೆ ಸೈಡ್ ಸ್ವಲ್ಪ ಜಾಸ್ತಿನೇ ದೊಡ್ಡವಾಗಿರೋದು. ಅದಕ್ಕೆ ನೋಡಿ ನೋಡಿ ಶೇಕ್ ಆಗ್ತಾಯಿದೆ ನನ್ನ ಬಾಡಿ ಫುಲ್ ಶೇಕ್ ಆಗ್ತಾಯಿದೆ. ನೋಡಿ ಕೇಳಿಸ್ಕೊಂಡ್ರ ಫ್ರೆಂಡ್ಸ್, ಡೆವಿಲ್ ಅಳ್ಳೋ ಥರ ಸೌಂಡ್ ಹೇಗಿತ್ತು ಅಂತ. ಬನ್ನಿ ನೆಕ್ಸ್ಟ್ ಆ ಕಡೆ ಎಲ್ಲ ಮರಳಲ್ಲಿ ತೋರಿಸ್ತೀವಿ. ದೆವ್ವನ ಮರಳಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದಾರೆ ಫ್ರೆಂಡ್ಸ್. ಈ ಮರಳು ಅಂದರೆ ಇದು ಮಾಮೂಲಿ ಮರಳಲ್ಲ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಈ ಮರಳು ಈ ಥರ ಕಲ್ಲಾಗಿದೆ ನೋಡಿ. ಮೊದಲು ನೋಡಿ ಝೂಮ್ ಮಾಡ್ತೀನಿ, ಝೂಮಲ್ಲಿ ಗೊತ್ತಾಗುತ್ತೆ ನಿಮಗೆ ಮರಳು ಹೆಂಗಿದೆ ಅಂತ. ಈ ನೋಡಿ ಫ್ರೆಂಡ್ಸ್, ಅಲ್ಲಿದೆ ಡೆವಿಲ್. ನೋಡಿ ನನ್ನ ಕೈಗೇನೋ ಒಂಥರ ಆಯಿತು. ನೋಡಿ ಕದೇಶ ಹೊಡಿತಂತೆ ಅವಳಿಗೆ. ಅದಕ್ಕೋಸ್ಕರ ಸ್ವಲ್ಪ ಹಿಂದೆ ಬನ್ನಿ ಅಂತ ಹೇಳಿದ್ರು. ಇವಾಗ ಝೂಮ್ ಮಾಡೋಣ ಬನ್ನಿ. ಕೈ ತೋರಿಸ್ತಾರೆ. ಕೈ ಕಾಣಿಸ್ತಿದೆ ನೋಡಿ, ಕೈ ಕಾಣಿಸ್ತಿದೆ ನೋಡಿ 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 ಬೆಳ್ಳಿ ನೋಡಿ ನೋಡಿ ಕೈ ಕಾಣಿಸ್ತಿದೆ. ಬನ್ನಿ ಬೇಗ ಬನ್ನಿ. 50 ಇವಾಗ ನೋಡಿ ಫ್ರೆಂಡ್ಸ್, ಆ ಸೌಂಡ್ ಕೇಳಿಸ್ಕೊತಿದ್ದೀರಾ ಫ್ರೆಂಡ್ಸ್? ಯಾವ ಥರ ಬರ್ತಾ ಇದೆ ಆ ಸೌಂಡ್ನ ಡೆವಿಲ್ ಮಾಡ್ತಿದೆ. ನಮ್ಮನ್ನು ಕಂಡುಹಿಡಿಯೋಕ್ಕೆ ಅಂತ ಬೇಡ, ಯಾಕೆ ಸೈಲೆಂಟಾಗಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತಿದೆ. ನೆಕ್ಸ್ಟ್ ನೋಡಿ ಅದರಲ್ಲಿ ಅಂದರೆ ಒಳಗಡೆ ಆ ಬ್ಲೂ ಕಲರ್ ಕಾಣಿಸ್ತಿದೆ ಅಲ್ಲ ಫ್ರೆಂಡ್ಸ್. ನೋಡಿ ಝೂಮ್ ಮಾಡ್ತೀವಿ. ಬ್ಲೂ ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಫ್ರೆಂಡ್ಸ್? ನೀವೆಲ್ಲ ಅದನ್ನು ಬಟ್ಟೆ ಎಲ್ಲ ಏನೋ ಕ್ಲಾತ್ ಏನು ವೇಸ್ಟ್ ಅಂದ್ಕೊಂಡಿರ್ತೀರ ಫ್ರೆಂಡ್ಸ್. ಬಟ್ ಅದು ವೇಸ್ಟ್ ಏನೂ ಅಲ್ಲ, ಅದು ಬಂದು ಡೆವಿಲ್. ಅದು ಇವಾಗ ನೋಡೋದು ಬಂದು ನೋಡಿ ಅಲ್ಲೇ ಇದೆ. ನೋಡಿ 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 ಅದು ಝೂಮಲ್ಲಿ ಇದೆ. ಝೂಮಲ್ಲಿರೋವಾಗ ನಾವು ಸ್ವಲ್ಪ ಆ್ಯಕ್ಟಿವಿಟಿಂಗ್ ಅಂತ ಇರ್ತೀರಲ್ವ, ಅದಕ್ಕೆ ಆ್ಯಕ್ಟಿವಿಟಿ ಥರ ಮಾಡ್ತಿರೋದು. ನಡೀರಿ ಫ್ರೆಂಡ್ಸ್, ಇವತ್ತು ಡೆವಿಲ್ ಹತ್ರ ಯಾಕೆ ಮಾತಾಡೋದು, ಸೈಲೆಂಟಾಗಿ ಹೋಗಿ ನೋಡೋಣ ಯಾವ ಥರ. ನೋಡಿ ಫ್ರೆಂಡ್ಸ್, ಸೌಂಡ್ ಕೇಳಿಸ್ತಾ ಇದೆಯಾ ಫ್ರೆಂಡ್ಸ್? ಅದು ಡೆವಿಲ್ ಮಾಡ್ತಿರೋದು. ನೆಕ್ಸ್ಟ್ ನಿಮಗೆ ನಾವು ಬ್ಯಾಂಬೂ ಸ್ಟಿಕ್ಸ್ ತೋರಿಸ್ತೀವಿ. ಅದರೊಳಗಡೆ ವೈಟ್ ಡೆವಿಲ್ ಇದೆ ಅಂತೆ. ನೋಡಿ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಒಳಗಡೆ ಹೋಗ್ತಾ ಇದ್ದಾರೆ. ಅದ್ರೊಳಗಡೆ ಏನಿರುತ್ತೆ ಗೊತ್ತಿಲ್ಲ, ನಮಗೂ ಸ್ವಲ್ಪ ಭಯ ಆಗ್ತಿಲ್ಲ. ಕೈಯೆಲ್ಲ ಹೋಗ್ತಾ ಇದೆ ಅಲ್ಲೇ. ಎಲ್ಲಿ ಹೋಗ್ತಾ ಇದೆ ಅಲ್ವಾ? ನೋಡಿ ಫ್ರೆಂಡ್ಸ್, ನೋಡಿ ನೋಡಿ ಮತ್ತೆ ಇದನ್ನ ಬ್ಯಾಂಬೂ ಸ್ಟಿಕ್ ಮಾಡಿ ಥರ ಒಳಗಡೆ ಸ್ನೇಕ್ಸ್ ಇರುತ್ತೆ, ಡೆವಿಲ್ಸ್ ಇರುತ್ತೆ. ಅಲ್ಲಿ ಪಿಗ್ ಹಾಕೋದು. ಇವಾಗ ಪಿಗ್ ಅಂತ ಆಗ್ತಾರೆ, ದಾವೆ ಏನೋ ಬಂದು ಅಂತ ಆಡ್ತವೆ. ಅದಕ್ಕೆ ಸ್ವಲ್ಪ ಭಯವಾಗಿರಬಾರ್ದು ಅಂತ. ಫ್ರೆಂಡ್ಸ್, ಅಲ್ಲಿ ನೋಡ್ತಿದ್ದೀರಾ ನೀವು? ಅಲ್ಲಿ ಝೂಮ್ ಹಾಕಿದ್ರೆ ನಿಮಗೆ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್ ಅಲ್ಲ ಹೊರಟಾಯ್ತು ಫ್ರೆಂಡ್ಸ್. ಅದು ನಮಗೆ ಬೇಕಾಗಿರೋದು ಒಂದು ಯಾವ ಥರ ಇದೆ
ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಈ ಕಾಡು. ಮತ್ತು ವೈಟ್ ಕಲರ್ ನೋಡಿ ಫ್ರೆಂಡ್ಸ್, ಗಣೇಶ ನೋಡಿ, ಯಾರೋ ಗಣೇಶ ಬಿಟ್ಬಿಟ್ಟು ಹೋಗಿದ್ದಾರೆ ಫ್ರೆಂಡ್ಸ್. ಅದನ್ನೆಲ್ಲ ಮುಟ್ಟಿದ್ರೆ ಅದೆಲ್ಲ ದೆವ್ವ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಆ ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ ನೋಡಿ ಫ್ರೆಂಡ್ಸ್, ಆ ವೈಟ್ ಕಲರ್ ಬಂದು ನೀವು ಅದು ಡೆವಿಲ್, ವೈಟ್ ಡೆವಿಲ್ ಹೇಳಿ. ಮತ್ತು ವೈಟ್ ಕಲರ್ ಮನೆ ಥರ ಕಿಟಕಿ ಎಲ್ಲ ಇದೆ, ಅದು ಬಂದು ಬಂಗ್ಲೆ, ಡೆವಿಲ್ ಬಂಗ್ಲೆ. ಈ ಬನ್ನಿ ಫ್ರೆಂಡ್ಸ್, ಯಾಕೆ ನಮ್ಗೆ ಬೇಕು. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಬ್ಯಾಂಬೋ ಸ್ಟಿಕ್ಸ್ ಎಲ್ಲ. ಫ್ರೆಂಡ್ಸ್ ನಿಮಗೆ ಕ್ಲಿಯರಾಗಿ ಬ್ಯಾಂಬೋ ಸ್ಟಿಕ್ಸ್ ತೋರಿಸೋಣ ಬನ್ನಿ ಫ್ರೆಂಡ್ಸ್, ನಿಮಗೆಲ್ಲ ಬನ್ನಿ ಫ್ರೆಂಡ್ಸ್. ಕ್ಲಿಯರಾಗಿ ಕಾಣಿಸ್ಬೇಕಾದ್ರೆ ಹತ್ರ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಅಲ್ಲೇ ಕಾಣಿಸ್ತದೆ ಕ್ಲಿಯರಾಗಿ. ಸ್ವಲ್ಪ ಮುಂದೆ ಹೋಗೋಣ ಅಂತ ಬನ್ನಿ. ಸ್ವಲ್ಪ ಬೇಡ, ನಾನು ಹೇಳ್ತಿಲ್ಲ ನೋಡಿ, ಇಲ್ಲಿಂದನೇ ಮಾಡು. ನೋಡಿದ್ರ ಫ್ರೆಂಡ್ಸ್, ನೋಡಿದ್ರ ಅದ್ರ ಮೇಲೆ ಏನೋ ಕುತ್ಕೊಂಡಿದೆ ನೋಡಿ, ಬ್ಲ್ಯಾಕ್ ಫ್ರೆಂಡ್ಸ್. ಅದು ಬಿಡಿ ಫ್ರೆಂಡ್ಸ್, ಆ ಕಡೆ ಇನ್ನೊಂದು ಡೆವಿಲ್ ಫ್ರೆಂಡ್ಸ್, ಅಲ್ಲಿ ಇನ್ನೊಂದು ಡೆವಿಲ್, ಇನ್ನೊಂದು ಈ ಕಡೆ ತೋರಿಸ್ತಿದ್ದೆ. ಅದು ನೀವು ಕೇಳಿದಿರಲ್ವಾ ಫ್ರೆಂಡ್ಸ್, ಹುಣಸೆ ಮರ ಹತ್ರ ಹೋಗಬಾರ್ದು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್. ಅದು ನೀವೆಲ್ಲ ಆಕ್ಸಿಜನ್ ಇಲ್ಲ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೊಡುತ್ತೆ ಅಂದ್ಕೊಂಡಿರ್ತೀರಾ. ಬಟ್ ಅದು ಕಾರ್ಬನ್ ಡೈಆಕ್ಸೈಡ್ ಅಲ್ಲ, ಅದರಲ್ಲಿ ಅಂದರೆ ಯಾರದ್ರ ಮೇಲೆ ಕೂತ್ಕೋತಾರೋ ಮಲ್ಕೋತಾರೋ ಅಲ್ಲೇ ಸತ್ತೋಯ್ತಾರೆ. ಅದು ಸತ್ತೋಯ್ತಾರೆ, ನಿಜವಾಗ್ಲೂ ಸತ್ತೋಯ್ತಾರೆ. ಅದು ಯಾಕಂದರೆ ಅದ್ರ ಒಳಗಡೆ ದೆವ್ವ ಇರುತ್ತೆ. ಹುಣಸೆ ಮರ ದೆವ್ವದ ಮರ ಅಂತೆಲ್ಲ ಹೇಳ್ತಿದ್ರು. ಅದ್ರೊಳಗಡೆ ಯಾರು ಕೂತ್ಕೊಳ್ಳೋ, ಅದು ಹಳೆ ಕಾಲದಿಂದ ಹೇಳಿರೋದು. ಅದು ಅಲ್ಲಿ ಯಾರು ಕೂತ್ಕೊಂತಾರೋ ಅವ್ರು ಸತ್ತೋಯ್ತಾರೆ, ಪಕ್ಕ ಸತ್ತೋಯ್ತಾರೆ ಅವರು. ನೋಡಿ, ಇಲ್ಲಿ ಒಂದು ಹುಣಸೆ ಮರ ಇದೆ ನೋಡಿ ಫ್ರೆಂಡ್ಸ್. ಮತ್ತು ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ಬ್ರೌನ್ ಕಲರು ಝೂಮ್ ಹಾಕಿದ್ರೆ ಕಾಣಿಸುತ್ತೆ. ಇಲ್ಲಿ ಫ್ರೆಂಡ್ಸ್, ಬ್ರೌನ್ ಕಲರ್ ನಾಯಿ ಅಲ್ಲ ಫ್ರೆಂಡ್ಸ್, ಅದು ನಾಯಿ ಅಲ್ಲ ಫ್ರೆಂಡ್ಸ್, ಅದು ರಿಯಲ್ ಡೆವಿಲ್. ಮತ್ತು ನೋಡಿ ಫ್ರೆಂಡ್ಸ್, ವೈಟ್ ಕಲರ್ ಬಂಡೆ ಮೇಲೆ ಏನು ಗಣೇಶ ಥರ ಕೂತ್ಕೊಂಡಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಝೂಮ್ ಹಾಕಿರೋದು ಕಾಣಿಸ್ತಾ ಇದೆ, ಎಲ್ಲೋ ಒಂದು ವೈಟ್. ನೋಡಿ ಫ್ರೆಂಡ್ಸ್, ಅದು ಫ್ರೆಂಡ್ಸ್ ಇದೇನೋ ಗಣೇಶ ಥರ. ಗಣೇಶ ನೋಡಿ ಫ್ರೆಂಡ್ಸ್, ಅಲ್ಲೇನೋ ಕೂತ್ಕೊಂಡು ನೋಡಿ ಇವಾಗ ನೋಡೋಣ. ಮತ್ತೆ ಅಲ್ಲಿ ನೋಡಿ ಫ್ರೆಂಡ್ಸ್, ವೈಟ್ ಕಲರ್. ಮತ್ತು ಆ ವೈಟ್ ಕಲರ್ ಇದೆ ನೋಡಿ, ಅವೆರಡು ಮನೆ ಬಂಗ್ಲೆ ಎರಡು. ನೋಡಿ ಫ್ರೆಂಡ್ಸ್, ಇವತ್ತಿನ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇವತ್ತೇನಾದರೂ ಇಷ್ಟ ಆಗಿದ್ರೆ ನೆಕ್ಸ್ಟ್ ಪಾರ್ಟ್ ಬಂದು ಅದೇ ಹೊಸಕೋಟೆಯಲ್ಲೇ ಪಾರ್ಟ್ ನಂಬರ್ 1 ಅಲ್ಲಿ ತೋರಿಸ್ತೀವಿ. ಅದು ಬಂದು ಜಯನಗರಲ್ಲಿರೋದು. ಜಯನಗರ ಕೆ ಆರ್ ಪುರಮಲ್ಲಿದೆ. ಹೇಗೆ ನಿಮ್ಗೆ ಈ ಮಿನಿ ಬ್ಲಾಗ್ ಇಷ್ಟ ಆಗಿದ್ರೆ ಡೈಲಿ ಮಿನಿ ಬ್ಲಾಗ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಇವತ್ತಿನ ಮಿನಿ ಬ್ಲಾಗ್ ನೋಡಿದ್ದಕ್ಕೆ.